ನಮಸ್ಕಾರ ಗೆಳೆಯ. ನಾವು ಈ ಪಾರ್ಟ್ 2ನಲ್ಲಿ ಏನು ನೋಡಿದ್ವಿ, ತ್ರಯಂಬಕೇಶ್ವರ ಮತ್ತು ಮುಕ್ತಿಧಾಮ ನೋಡಿದ್ವಿ. ಇದು ಪಾರ್ಟ್ 2, ಶಿರ್ಡಿಯ ಜರ್ನಿಯಲ್ಲಿ ಪಾರ್ಟ್ 2. ಇದು ನೋಡಿ, ಇದು ಜಾನಕಿ ಮಾತಾ ಮಂದಿರ. ರಾವಣ ಕರ್ಕೊಂಡು ಹೋಗ್ತಾನೆ ಇಲ್ಲಿ ಸನಿ ಇದೇ ಪ್ಲೇಸ್. ಇದು ಇಲ್ಲಿ ಕಂಬ ಕಾಣಿಸೋದಿಲ್ಲ, ಇದು ಆ ಪಕ್ಕ ಹೋಗಿ ಬಸ್ ನಿಂತಿದೆ. ಅಲ್ಲಿ ಸಹ ನಾವು ಆಟೋ ಜಾಯ್ನ್, ಅಲ್ಲಿ ಸಹ 100 ರೂಪಾಯಿ ಆಟೋ. ಒಂದು 5-6 ಗುಡಿ ತೋರಿಸ್ತಾರೆ, ಅಲ್ಲೇ ಆಜು ಬಾಜು, ಅದಕ್ಕೆ 100 ರೂಪಾಯಿ ಆಟೋ ತೊಗೊಂಡು ಹೋಗಿ ಈ ಸೀದಾ ಹೋಗೋದು. ನಾವು ಎಲ್ಲಪ್ಪ ಅಂದರೆ ನಾವು ಈಗ ಪಂಚವಟಿ ಸೀತಾಗುಹೆಗೆ ಹೋಗ್ತೀವಿ. ಸೀತಾ, ರಾಮ ಮತ್ತು ಲಕ್ಷ್ಮಣ ಇದ್ದ ಸ್ಥಳದಲ್ಲಿ ಬಂದು ನೋಡಿ. ಇಲ್ಲಿ ಎಲ್ಲ ಆಟೋ ಮತ್ತು ಎಲ್ಲ ಟೂರಿಸ್ಟ್ ಬಂದು ಇಲ್ಲೇ ಅವ್ರು ಡೀಲ್ ಮಾಡ್ಕೊಂಡಿರ್ತಾರಲ್ಲ, ಅದಕ್ಕೆ ಅಲ್ಲಿ ಸಹ 100 ರೂಪಾಯಿ ತೊಗೊಂಡು ಎಲ್ಲ ಆಟೋ ಇಲ್ಲೇ ಇತ್ತ. ಅವರು ಇಲ್ಲಿ ಬಿಟ್ಟು ಅವರ ನಂಬರ್ ಕೊಟ್ಟು ಹೋಗ್ತಾರೆ. ಇಲ್ಲಿ ಎಲ್ಲ ಆದಮೇಲೆ ನಮಗೆ ಕಾಲ್ ಮಾಡಿ ನಾವು ಬಂದು ಕರ್ಕೊಂಡು ಹೋಗ್ತೀವಿ ಅಂತ. ಈಗ ನಾವು ಬಂದೀವಿ ಪಂಚವಟಿ ಸೀತಾಗುಹದಲ್ಲಿ. ಇಲ್ಲಿ ಮಠ ಬಂದಿತ್ತು. ಇಲ್ಲೇ ಎಲ್ಲೋ ಚಪ್ಪಲಿ ಬಿಟ್ಟು ನಾವು ಇಲ್ಲೇ ತಂದೆ ಹೋಗಿ ಲೈನಿಗೆ ದರ್ಶನ ಮಾಡ್ಕೊ. ಈತ ನೋಡಿದೆ ವೀಡಿಯೋ ತೆಗಿಬೇಡ. ಇಲ್ಲಿ ಸೌತ್ ತೆಗೆದು ಮತ್ತು ಹೊರಗೆ ಹೋಗಿದ್ವಿ. ಹೊರಗೆ ಚೆನ್ನಾಗಿತ್ತು ನೋಡೋಕ್ಕೆ, ವೀಡಿಯೋ ಮಾಡೋಕ್ಕೆ ಅಲೋವಿಲ್ಲ. ಚೆನ್ನಾಗಿತ್ತು. ಗುಹೆ ಸಹ ಕೆಳಗೆ ಹೋಗೋದು ಮತ್ತು ಮೇಲೆ ಬರೋದು, ಸೈಡಿಗೆ ಹೋಗೋದು, ಕೆಳಗೆ ಹೋಗೋದು, ಒಂಥರ ಮಜಾ ಇತ್ತು. ಇದು ಸೀತಾಗುಹೆ ನೋಡಿ, ನೀವು ಹೋದೆ ಭೇಟಿ ಕೊಟ್ಟು ಬನ್ನಿ, ಚೆನ್ನಾಗಿದೆ ನಾಸಿಕ್ ಕಡೆ. ಅಲ್ಲಿ ಸ್ವಲ್ಪ ಬಂದಾಗ ಇಲ್ಲಿ ಸ್ವಲ್ಪ ಸೇಲ್ ಎಲ್ಲ ಬ್ಯಾಗು ಬಲೆ ಅವೇ. ನಮ್ದೇನು ಕೆಲಸ ಇಲ್ಲ, ನಾವು ಸುಮ್ಮನೆ ವೀಡಿಯೋ ಮಾಡೋದೇ ಅದೇ ಅಂತ ಮುಂದೆ ನುಗ್ಗೋದು ಅಷ್ಟೇ. ಇಲ್ಲಿ ಎಜಿಟ್ ಚೆನ್ನಾಗಿದೆ. ನಾವು ಎಜಿಟ್ ಆಗೋದು ಏನದು ಗೋಸಾಯಿಂದ ಎಜಿಟ್ ಆಗ್ತೀವಿ ನಾವು ಹೊರಗಡೆ. ಸ್ವಲ್ಪ ಗೋಮಾತೆಗೆಲ್ಲ ಸ್ವಲ್ಪ ಊಟನ ಹಾಕಿ ಅಲ್ಲಿ ಸಹ ನಾವು ಎಜಿಟ್ ಆಗ್ತೀವಿ. 20 ರೂಪಾಯಿ ಒಂದು ಅದು ಇದು ಅಂತೆ ಕಬ್ಬಿಂದ, ಅದು ತೊಗೊಂಡು ಗೋಮಾತೆಗೆ ಹಾಕಿದ್ವಿ, ಹೊಟ್ಟೆ ತುಂಬಿಸ್ತಿದ್ವಿ. ಹಂಗೆ ಹಸಿವಾದ ನಾವು ಬರ್ಕೊಂಡ್ವಿ. ಇದು ಎಲ್ಲ ಸೀತಾಗುಹೆ, ಇದು ಗೋಶಾಲೆ ಅಂತ, ಸೀತಾ ಮಾತೆ ಗೋಶಾಲೆ. ತುಂಬ ಗೋಗಳು ಇದ್ದು ನೋಡಿ. ಬುದ್ಧಕ್ಕೆ ಬರ್ತೀವಿ, ಅವ್ರು ಊಟ ಏನೋ ಕಷ್ಟ ಬಂದೆ. ಎಲ್ಲ ದರ್ಶನ ಮಾಡ್ಕೊಂಡು ಹೊರಗೆ ಬಂದ್ವಿ. ಇದು ಹೊರಗೆ ಲೈನ್, ಇದು ಒಳಗೆ ಹೋಗೋ ಲೈನ್. ಅಲ್ಲಿ ನಿಂತಿದ್ದ ಇದು ನೋಡಿ ಗಿಡ, ಇಷ್ಟು ರಾಮಾಯಣದ ಗಿಡ ಎಲ್ಲ. ಅಲ್ಲಿ ಪಂಚವಟಿ ಸೀತಾಗುಹೆ ಮಂದಿರ. ಇದು ಇಲ್ಲೇ ಸ್ವಲ್ಪ 4-3 ದೇವಗಳು ಇದೆ. ಪಂಚವಟಿ ಇಲ್ಲೈತೆ ನೋಡಿ, 2ನೇ ಅಂತೆ. ಇದು ಎಲ್ಲ ಬ್ಯಾಗು. ಇಲ್ಲಿ ಹೊರಗೆಲ್ಲ ಶಾಪಿಂಗ್ ಮಾಡೋಕ್ಕೆ ಇಟ್ಟಿದ್ದಾರೆ. ಇದು ನೋಡಿಕೊಂಡು ಇದು ಆಂಜನೇಯ ಗುಡಿ. ಇಲ್ಲಿ ಬಂದು ಇದು ಏನು ಶ್ರೀ ಗೋಯಮ್ಮ ಪನಕೊಟ್ಟಿ ಟೆಂಪಲ್ ಅಂತೆ. ಶ್ರೀ ಗೋಯಮ್ಮ ಪನಕೊಟ್ಟಿ ಟೆಂಪಲ್. ಇದು ನೋಡಿಕೊಂಡು ಇದೇ ಮುಂದೆ ಬಂದ್ವಿ. ಇದು ಸೀತಾ ಅನ್ನ ಸಮರ್ಪಣೆ ಅಂತೆ. ಅನ್ನ ಸಮರ್ಪಣೆ ಊಟ ನೀಡ್ತಿದ್ದು ಸೀತಾಮಾತೆ ಇಲ್ಲಿ ಪನಕೊಟ್ಟಿ. ಇದು ಸ್ವಲ್ಪ ದರ್ಶನ ಹಾಕಿ ಸಣ್ಣದಾದ ಶಿವಲಿಂಗ ಗುಡಿ. ನಾವೇ ಹೋಗಿ ಪೂಜೆ ಮಾಡ್ಕೋಬೋದು, ಮುಟ್ಬೋದು. ಚೆನ್ನಾಗಿತ್ತು. ಬಿಲ್ಪತ್ತೆ ಅಪ್ಪಿಸಿ ನಾವೇ ಎಲ್ಲ ಪೂಜೆ ಮಾಡಿ ಕೈನ ಮುಕ್ಕೊಂಡು ಬಂದ್ವಿ. ಅಲ್ಲಿ ಸಹ ಬಂದ್ವಿ. ಅಲ್ಲೇ ಮುಂದೆ ಯಾವುದಿದು ಕಾಲರಾಮ ಅಂತ, ಕಾಲರಾಮ ಮಂದಿರ ಇಲ್ಲೇ ಮುಂದೆ ಕಡೆ ಇದೆ. ಅಲ್ಲಿ ಬಿಲ್ಡಿಂಗ್ ಕಾಣಿಸೋಕೊಂತಿತ್ತಲ್ಲ, ಅಲ್ಲೇ ಈಗ ಅಲ್ಲೇ ಹೋಗ್ಕೊಂತೀವಿ. ಅಲ್ಲಿ ಸಹ ಬಂದೀವಿ ನಾವು ಆಟೋದಲ್ಲಿ, ಗೊತ್ತಾಗಿಲ್ಲ. ಈಗ ಅಲ್ಲೇ ಹೋಗ್ಕೊಂತೀವಲ್ಲ, ಶ್ರೀ ಕಾಲರಾಮ ಮಂದಿರ ಗುಡಿ ಅಂತ. ಕಾಲರಾಮ ಮಂದಿರ ಹೊರಜು ಇದ್ದಿಲ್ಲ ಮೊಬೈಲಲ್ಲೋ, ಅದಕ್ಕೆ ಹೊರಗೆ ಸಹ ಅಷ್ಟೇ ತೋರ್ಸಾಕೊಂತೀನಿ ನಾನು ನಿಮಗೆ. ಹೊರಗಿಲ್ಲ ಅಲ್ಲೋ ಗುಡಿ ಒಳಗೆ. ನಾವೆಲ್ಲ ದರ್ಶನ ಮಾಡಿ ಬಂದ್ವಿ. ಇಲ್ಲಿ ಮಠ ನಾನು
ಮಾಡಿದೆ ವಿಡಿಯೋ. ಇಲ್ಲಿ ಒಳಗೆ ಬಿಟ್ಟಿಲ್ಲ ಅವರು. ಬಂದ್ ಮಾಡಿ ದರ್ಶನ ಮಾಡಿ ಬಂದ್ವಿ ಹೊರಗಡೆ ಬ್ಯಾಕ್ ಗ್ರೌಂಡ್ ನೋಡಿ ಹೆಂಗಿದೆ ಸುತ್ತಮುತ್ತ, ಗುಡಿಯ ಸುತ್ತಮುತ್ತ. ಎಲ್ಲ ದರ್ಶನ ಆಯಿತು, ಹೊರಗೆ ಬಂದ್ವಿ. ಈಗ ಆಟೋಗೆ ಫೋನ್ ಮಾಡೀವಿ. ಅವು ಬರೋ ಮಟ್ಟ ಬೆಕ್ಕೆತಾನೆ ನಾವು ಕುಂತೀವಿ ಟೈಮ್ ಪಾಸಿಗೆ. ಆಟೋ ಅಂತ ಆಟೋ ಬಂತು, ಹತ್ತೀವಿ. ಈಗ ಮತ್ತೆ ಕರ್ಕೊಂಡು ಹೋಗುವಂಥ ಎಲ್ಲಪ್ಪ ಅಂದರೆ ಗಂಗಾ ಮತ್ತು ಅರುಣ ಗಂಗಾ ಗೋದಾವರಿ ಇಲ್ಲ ಗಂಗಾ ಅರುಣ ಸಂಗಮದ ಇಲ್ಲಿ ಈ ಪ್ಲೇಸಿಗೆ ಬಂದು ಇಲ್ಲೇ 3-4 ತಿರುಗು ಇದು ಆಜುಬಾಜು ಹೊರಗೆ ಇಟ್ಕೊಂಡು ತುಂಬ ಇದು ನೀರು अलकावा इसने आता वाह क्या एक्टिंग कर रहा है फुल नीचे आगे अच्छा ಆತ ಏನಂತ ಮುಂದೆ ತುಂಬ ಡೀಪ್ ಐತಂತೆ, ಅದೇ ಹೋಗ್ಬೇಡಿ ಇಲ್ಲಿ ಸಾಕಂದ. ಅದೇ ನಾವು ಇಲ್ಲಿ ಕೈ ಮುಕ್ಕೊಂಡು ಸ್ವಲ್ಪ ನೀರು ಆಯ್ತಾ. ಇದು ಗುಡಿ ಇಲ್ಲೇ ಗಂಗಮ್ಮ. ಇದು ಅದು ಯಾವ ಮಂದಿ ಮತ್ತೆ ಗಾಂಧಿ ಸಮಾಧಿ ಐತ ಆತ ಈತ ಅಂದ ಹುಡುಗ. ದೇವಿ ಸರ್ವಭೂತೇಶು ಶಿವಾಯ. ಇವರು ಗಂಗಾ ಮಾತೆ ಅಂತ, ಗಂಗಾ ಮಾತೆ ಗುಡಿ ಅದು. ಇದು ಗಂಗಮ್ಮ ಎಲ್ಲ ಕೈ ಅದು ದರ್ಶನ ಆಯಿತು, ಹೊರ ಬಂದ್ವಿ. ಅಲ್ಲಿ ಆಜುಬಾಜು ಅಂತೂ ಭಯ ನೀರು ತುಂಬ ಹೊಟ್ಟಿ. ಎಲ್ಲ ದೇವಗಳ ನೀರಿಂದ ಮುಳುಗೋಗಿತ್ತು. ಮುಳುಗ್ ಬಂದು ಈಗ ಸ್ವಲ್ಪ ನೀರು ಹೋಗ್ಯಾವಲ್ಲ ಹಿಂದೆ, ಅಲ್ಲಿ ಎಲ್ಲ ಮಣ್ಣು ಆಗ್ಬಿಟ್ಟಿತ್ತು. ಇದು ನೋಡಿ ಈಸೋಗುಡಿ ತುಂಬೋದು ಮುಳುಗೋಗಿತ್ತು. ಇಲ್ಲಿ ಹೋಗ್ಬೋದಂತೆ, ಅದು ಬೀಚ್ ಗಟ್ಟಿಲ್ಲ, ಅದಕ್ಕೆ ಇಲ್ಲಿ ಕೈ ಮುಕ್ಕೊಂಡು ಆಜುಬಾಜು ಎಲ್ಲ ನೋಡಿ ವಾಪಸ್. ಈ ಇನ್ನೊಂದು ದೇವ ಇದೆ ಇಲ್ಲಿ ಹೋಗ್ತಾ. ಸ್ವಲ್ಪ ಸಾಯಿಬಾಬಾ ಗುಡಿ ಇತ್ತು, ಅದು ಆಪೋಸಿಟ್ಟು ಅನ್ನ ಪ್ರಸಾದ ಮಾಡಕೊಂತಿತ್ತು. ಅಲ್ಲಿ ಸ್ವಲ್ಪ ಅನ್ನ ಪ್ರಸಾದ ಸೇವನೆ ಮಾಡಿ ಅಲ್ಲಿ ಬಾಜುನೇ ಒಂದು ಗುಡಿ ಇದೆ, ಆಂಜನೇಯ ಮಾತೆ ಅವೆಲ್ಲ ಕೈ ಮುಕ್ಕೊಂಡು ಮುಂದೆ ಹೋದ್ವಿ. ಆಂಜನೇಯ ಗುಡಿ ಒಂದು ಕೇಸರಿ ನಂದನ, ಒಂದು ಇನ್ನೊಂದು 2 ಆಂಜನೇಯ ಮೂರ್ತಿ ಇದ್ದಾವೆ ಇಲ್ಲೇ ಅಕ್ಕಪಕ್ಕನೇ. ಆ ಕಡೆ ಹೋಗಿ ನಾಯಿ ನೋಡಿ ಮತ್ತೆ ಈ ಕಡೆ ಸಹ ಹಂಗೆ ಬಂದೆ. ಇದು ಹೋಮಕುಂಡ ಇದೆ, ಹೋಮ ಮಾಡಿದ್ದಾರೆ. ಅದಕ್ಕೆ ಸ್ವಲ್ಪ ಅಷ್ಟೊಂದು ಅನ್ನ ಸಮರ್ಪಣೆ ಮಾಡಬಂದಿದ್ದು. ಅನ್ನ ಸ್ವಲ್ಪ ಪ್ರಸಾದ ಮಾಡಿ ಸೇವನೆ ಮಾಡಿ ಅಲ್ಲಿ ಇನ್ನೊಂದು ಏನಪ್ಪ ಇದು ಯಾವ ಗುಡಿ ಅಂದರೆ ಕಪಿಲೇಶ್ವರ ಶಿವ ಮಂದಿರ ಇದು ಗುಡಿ. ಇದು ಒರಿಜಿನಲ್ ಕಪಿಲೇಶ್ವರ ಇಲ್ಲಿದೆ. ಚೆನ್ನಾಗಿದೆ, ಇಲ್ಲಿದು ಮೂರ್ತಿ ದೊಡ್ಡದಾಗಿದೆ ಗುಡಿ ಮಾತ್ರ. ಇಲ್ಲಿ ಸ್ವಸ್ಥಾನಿ ಸಿ ಕಪಿಲೇಶ್ವರ ಮಂದಿರ ನಾಸಿಕ್ ಕಡೆ ಇದು ನಾಸಿಕ್ ಕಡೆನೇ ಬರೋದು. ಅಲ್ಲಿ ಆಜುಬಾಜು ಎಲ್ಲ ಶಿವಲಿಂಗನೇ ಇದು, ತುಂಬ ಜಾಸ್ತಿ ಶಿವಲಿಂಗನೇ ಮೂರ್ತಿ. ಅಲ್ಲಿ ಅನ್ನ ಸಮರ್ಪಣೆದು ಇತ್ತು, ನಮಗೆ ಇದು ಟೈಮ್ ಇದ್ದಿಲ್ಲ ಸೇವನೆ ಮಾಡೋಕ್ಕೆ, ಅದಕ್ಕೆ ನೋಡಿ ವಾಪಸ್ ಬಂದಿದ್ದು. ಅಲ್ಲಿ ಸ್ವಲ್ಪ ಸೇವನೆ ಮಾಡಿದ್ದಲ್ಲ ಅನ್ನ ಸಮರ್ಪಣೆ, ಅದಕ್ಕೆ ಪ್ರಸಾದ ಇಸ್ಕೊಂಡಿದ್ವಿ. ಅದು ಇಸನೇ ವಾಪಸ್ ಬಂದುಬಿಟ್ಟು ಟೈಮ್ ಆಗ್ತಿತ್ತು ಅಂತ ಬಸ್ ಕಾಯಕ್ಕೆ ಕುಂತಿತ್ತು. ಇಲ್ಲಾಂದರೆ ಅಲ್ಲೂ ಊಟ ಇತ್ತು, ಊಟದ ವ್ಯವಸ್ಥೆ ಇತ್ತು, ಊಟ ಮಾಡೋಕ್ಕಾಗಿಲ್ಲ ಅಷ್ಟೇ. ಅಲ್ಲಿ ಕೆಳಗೆ ಹೋಗ್ತಾ ಇನ್ನೂ ತುಂಬ ದೂರ ಇದೆ, ಅವೆಲ್ಲ ತೋರಿಸ್ತೀನಿ. ಇಲ್ಲಿ ಸಹ ಝೂಮ್ ಸ್ಕೋಪ್ ಹಾಕಿದೆ, ಅದು ಏನು ಕಾಣಿಸಿಲ್ಲ, ಸ್ವಲ್ಪ ಅಷ್ಟೇ ಕಾಣಿಸ್ತು. ಅದು ಕೆಳಗೈತ ಶಿವಲಿಂಗ, ಅಲ್ಲೇ ಹೋಗ್ತಾ ಎಲ್ಲ ದೇವ ಬತ್ತ ಬ್ರಹ್ಮಗಿರಿ
ಇಲ್ಲಿ ಸಹ ಹೋಗಿ ಅಲ್ಲೇ ಲಾಸ್ಟ್ ಈ ಕಡೆನೇ ಅರ್ಧನಾರೇಶ್ವರ ಟೆಂಪಲ್ಲು ಇತ್ತು, ಅದು ನೋಡಿದ್ವಿ. ಶಿವ ಮತ್ತು ಅರ್ಧನಾರೇಶ್ವರ ಗುಡಿ, ಅದು ನೀನು ಆಪೋಸಿಟ್ ಈ ತಗೋ ಭಯ ಬಂದರೆ ವೀಡಿಯೋ ತೆಗಿವೇನ ಹಿಂದೆ ಹೋಗಿದ್ದು. ಅದು ಎಲ್ಲ ಮುಗಿದ ಮೇಲೆ ಮತ್ತೆ ಆಟೋಗೆ ಫೋನ್ ಮಾಡಿದ್ವಿ, ಆಟೋ ಬಂತು. ಈ ಸೀರೆ ಹೋಗಿ ಕರ್ಕೊಂಡು ಬಿಟ್ಟ ಬಸ್ ಈ ಕಡೆ. ಬಸ್ಸಿಂದ ಮತ್ತೆ ನಾವು ಸೀರೆ ವಾಪಸ್ ಮನೆಗೆ ಹೋಗೋಣ. ಇದು ಇಷ್ಟ ಆಯಿತು ಮೊನ್ನೆ ಬ್ಲಾಗ್. ಇನ್ನೊಂದು ಬ್ಲಾಗ್ ಇದೆ, ಅದಕ್ಕೋಸ್ಕರ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಅದು ಏನಪ್ಪ ನಮ್ಮ ಮನೆ ದೇವರು ಹೋಗ ಶಂಭು ಮಹಾದೇವ್. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋ.